ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಪುಟಾಣಿ ಉಂಡೆ ಅಥವಾ ಹುರಿಗಡಲೆ ಉಂಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಮಯ ತಗೊಳ್ಳೋದಿಲ್ಲ. ಕೇವಲ ಎರಡು ಸಾಮಗ್ರಿಗಳನ್ನು ಬಳಸಿ, ಎರಡೇ ಪದಾರ್ಥಗಳನ್ನು ಬಳಸಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ಪುಟಾಣಿ ಉಂಡೆ ಹಬ್ಬಕ್ಕೆ ಪರ್ಫೆಕ್ಟಾಗಿರುತ್ತೆ. ಹಾಗಿದ್ರೆ ಬನ್ನಿ ತಡ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಇಲ್ಲಿ 1 ಬೌಲ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ 1 ಬೌಲ್ ಎಷ್ಟಿದೆ ನೋಡಿ, ಈಗ ಕಲಿಸ್ತಾ ಇರ್ಬೇಕಾದ್ರೆ ಪಾಕ ಬರೋ ತನಕ ಕಲಿಸ್ಕೋಬೇಕು. ಒಂದೆಳೆ ಪಾಕ ಬಂದಿದೆ ಅಂದಾಗ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನೀರಿನಲ್ಲಿ ಹಾಕ್ಕೊಂಡು ಪಾಕ ಕರೆಕ್ಟಾಗಿ ಬಂದಿದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಈಗ ನೋಡಿ, ನೀರಿನಲ್ಲಿ ನಾವು ಬೆಲ್ಲನ ಹಾಕಿದಾಗ ಆ ಕಡೆ ಈ ಕಡೆ ಅಳ್ಳಾಡಬಾರ್ದು, ನಿಂತಲ್ಲೇ ನಿಂತಿರಬೇಕು. ನೋಡಿ, ಇವಾಗ ಈ ರೀತಿ ಇದಾಗಿದೆ ಅಂದರೆ ಇದು ಒಂದೆಳೆ ಪಾಕ ಅಂತ ಅರ್ಥ. ಇನ್ನೊಂದು ಸತಿ ನೀವು ಹಾಕಿದಾಗ ಏನಾಗುತ್ತೆ, ಕರೆಕ್ಟಾಗಿ ಗಟ್ಟಿಯಾಗಿ ಬಂದುಬಿಡುತ್ತೆ. ಸೊ ಗಟ್ಟಿಯಾಗಿ ಬಂದಿದೆ ಅಂದರೆ ಕರೆಕ್ಟಾಗಿ ಪಾಕ ಬಂದಿದೆ ಅಂತ ಅರ್ಥ. ಈಗ ಪುಟಾಣಿನ ಕ್ರಷ್ ಮಾಡಲಾರ್ದೆ ಹಾಗೆ ಹಾಕ್ಕೊಳ್ಳಿ. ಬೆಲ್ಲದ ಜೊತೆ ಪುಟಾಣಿನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು 2 ನಿಮಿಷಗಳ ಕಾಲ ಕಲಿಸ್ಕೋಬೇಕು. ಹೆಚ್ಚು ಸಮಯ ತಗೊಳೋದಿಲ್ಲ. ಕೇವಲ ಬೆಲ್ಲ ಒಂದೇ ಕುದಿಸ್ಕೋಬೇಕು, ಪುಟಾಣಿನ ಅದರಲ್ಲಿ ಹಾಕಬೇಕು ಅಷ್ಟೇ. ನೋಡಿ, ಕ್ವಿಕ್ಕಾಗಿ ಈಸಿಯಾಗಿ ಆಗುತ್ತೆ. ಕೇವಲ 2-5 ನಿಮಿಷದ ಒಳಗಡೆ ಅಷ್ಟೇ ಆಗೋದು. ಬೆಲ್ಲ ಕುದಿಸೋಕ್ಕೆ ಬೇಕಾಗೋದು ಒಂದು 3-4 ನಿಮಿಷ, ಅಡುಗೆ ಆಗೋಕ್ಕೆ ಒಂದು ಏನಿದೆ ಉಂಡೆ ಕಟ್ಟೋಕ್ಕೆ ಒಂದು 4 ನಿಮಿಷ, ಎಲ್ಲ ಸೇರಿದರೆ ಒಂದು 5-10 ನಿಮಿಷದ ಒಳಗಡೆ ಈ ಒಂದು ಉಂಡೆ ರೆಸಿಪಿ ಟ್ರೈ ಮಾಡ್ಬೋದು. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿಳಿ ಎಳ್ಳು ಮತ್ತು ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ಪುಡಿ ಕಂಪ್ಲೀಟ್ಲಿ ಆಪ್ಷನಲ್ಲು, ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನನಗೆ ಇಲ್ಲಿ ಸ್ವಲ್ಪ ಹಾಕಬೇಕನ್ನಿಸ್ತು, ಸೊ ಹಾಗಾಗಿ ಕೊಬ್ಬರಿ ಪುಡಿ, ಒಣ ಕೊಬ್ಬರಿ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಸಿ ತೆಂಗಿನ ತುರಿ ಏನು ಹಾಕೊಳಕ್ಕೆ ಹೋಗ್ಬೇಡಿ, ಒಣ ಕೊಬ್ಬರಿ ಪುಡಿನೇ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಬೆಲ್ಲ ಏನಿದೆ ನೋಡಿ, ಇವಾಗ ಕುದ್ದ ಮೇಲೆ ಅಂದರೆ ಒಂದು ಕುದಿ ಬಂದಿದೆ ಆಲ್ರೆಡಿ. ಪಾಕ ಬಂದ ಮೇಲೆ ನಾವು ಹಾಕಿರ್ತೀವಲ್ವ, ಅದನ್ನು ಮತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮತ್ತೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಳ್ಳೋ ಸಮಯದಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಬಳಸ್ಕೊಳ್ಳಿ. ಈಗ ರೆಡಿಯಾಗಿದೆ. ಇದನ್ನು ಒಂದು 2 ನಿಮಿಷಗಳ ಕಾಲ ಅಂದರೆ ಮೇಲ್ಗಡೆ ಗ್ಯಾಸಿಂದ ಕೆಳಗಡೆ ತಂದು ಇಡೋವರೆಗೂ ಅಷ್ಟೇ ನೀವು ಬಿಡಬೇಕಾಗತ್ತೆ. ಅದಾದಮೇಲೆ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ತುಪ್ಪನ ಸ್ವಲ್ಪ ಕೈಗೆ ಹಚ್ಕೊಂಡ್ಬಿಟ್ಟು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ, ಸೊ ಹಾಗಾಗಿ ನೋಡ್ಕೊಂಡು ಕಟ್ಕೊಳ್ಳಿ. ಸಣ್ಣ ಉಂಡೆಗಳನ್ನಾದರೂ ಕಟ್ಕೋಬೋದು, ಅಥವಾ ದಪ್ಪ ದೊಡ್ಡ ಉಂಡೆಗಳನ್ನಾದರೂ ಕಟ್ಕೋಬೋದು. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ನಲ್ಲಿ ಉಂಡೆಗಳನ್ನು ಕಟ್ಕೊತಾ ಇದ್ದೀನಿ. ಒಂದು 6-7 ಉಂಡೆಗಳಾಗಿದ್ದಾವೆ ದೊಡ್ಡ ಸೈಜ್ನಲ್ಲಿ. ನೀವೇನಾದರೂ ತುಂಬ ಸಣ್ಣ ಮಾಡ್ಕೊಳೋ ಆಗಿದ್ರೆ ಆರಾಮ್ಸೆ ನಿಮಗೆ 10-15 ಉಂಡೆಗಳಾಗ್ತವೆ. ನೋಡಿ, ಈ ರೀತಿ ಎಷ್ಟು ಸುಲಭವಾಗಿ ಈಸಿಯಾಗಿ ಬರುತ್ತೆ. ಇದೇ ರೀತಿ ನೀವು ಕೂಡ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ. ತುಂಬ ಸಮಯ ಇಲ್ಲ ಅನ್ನೋರು, ಕ್ವಿಕ್ಕಾಗಿ ಏನಾದರೂ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಈ ಪುಟಾಣಿ ಉಂಡೆ ಪರ್ಫೆಕ್ಟಾಗಿರುತ್ತೆ. ಕೇವಲ 5 ನಿಮಿಷದ ಒಳಗಡೆನೇ ಆಗುತ್ತೆ. ಒಂದು ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ. ಪುಟಾಣಿ ಉಂಡೆ ಈಸಿಯಾಗಿ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ